ಬೆಂಗಳೂರಿನಲ್ಲಿ ಎರಡನೇ ದಿನವೂ ಕೂಡ ಜಿಬಿಎ ಆಪರೇಷನ್ ಫುಟ್ಪಾತ್ ಮುಂದುವರಿತಾ ಇದೆ. ಇಂದು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ಅದರ ಜೊತೆಗೆ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಕೂಡ ಬೆಂಗಳೂರಿನ ಕೆಲವೊಂದು ಹಾಟ್ಸ್ಪಾಟ್ಗಳನ್ನ ಕೆಲವೊಂದು ಏರಿಯಾಗಳನ್ನ ಮಾರ್ಕ್ ಮಾಡಿಕೊಂಡಿರುವಂತಹ ಜಿಬಿಎ ಅಧಿಕಾರಿಗಳು ಅಲ್ಲಿ ಹೋಗಿ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಹಾಗಾಗಿ ಎರಡನೇ ದಿನವೂ ಕೂಡ ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳ ತೆರವು ಆಗುತ್ತೆ. ವ್ಯಾಪಾರಿಗಳ ವಿರೋಧದ ನಡುವೆಯೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ತೆರವು ಕಾರ್ಯಾಚರಣೆ ಜಿಬಿಎ ವತಿಯಿಂದ ಹಮ್ಮಿಕೊಂಡಿರುವಂಥದ್ದು. ಇವತ್ತು ಕೂಡ ತೆರವು ಕಾರ್ಯಾಚರಣೆ ನಡೆಸುತ್ತಾರೆ ಅಧಿಕಾರಿಗಳು. ಮೆಜೆಸ್ಟಿಕ್ ಸುತ್ತಮುತ್ತ ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಪ್ರಮುಖ ರಸ್ತೆಗಳ ಫುಟ್ಪಾತ್ ತೆರವು ಇವತ್ತಾಗುತ್ತೆ. ಫುಟ್ಪಾತ್ ತೆರವು ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಹೀಗೆ ನಿನ್ನೆಯಷ್ಟೇ ಆರಂಭ ಆಗಿರುವಂತಹ ಫುಟ್ಪಾತ್ ಆಪರೇಷನ್ ಇದು. ಈಗ ಜಿಬಿಎ ಅಧಿಕಾರಿಗಳು ಇವತ್ತು ಎರಡನೇ ದಿನ. ನಿನ್ನೆಯೇ ಬಹಳಷ್ಟು ಭಾಗಗಳಲ್ಲಿ ಬೆಂಗಳೂರಲ್ಲಿ ಎಷ್ಟೊಂದು ಅಂಗಡಿಗಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅಥವಾ ಹೂವು ತರಕಾರಿ ಅಥವಾ ಬಟ್ಟೆ ಅಂಗಡಿಗಳು, ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು, ಟೀ ಅಂಗಡಿಗಳು ಇದೆಲ್ಲವೂ ಕೂಡ ತೆಗೆದುಹಾಕಿದ್ದಾರೆ. ಫುಟ್ಪಾತ್ ಮೇಲೆ ಯಾವುದೇ ಒಂದು ಸಣ್ಣ ಪುಟ್ಟ ಅಂಗಡಿಗಳಿದ್ರೂ ಕೂಡ ಅದನ್ನೆಲ್ಲವೂ ಕೂಡ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಇಷ್ಟೆಲ್ಲ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಷ್ಟು ದಿನ ಇಲ್ದಿರುವಂತಹ ಸಮಸ್ಯೆ ಇವಾಗ ಹೇಗೆ ಬಂತು? ಇಷ್ಟು ದಿನ ಏನೂ ಕೂಡ ತೊಂದರೆ ಆಗಿಲ್ಲ. ಇಷ್ಟು ದಿನ ಇದರಲ್ಲೇ ನಾವು ಜೀವನ ಮಾಡ್ತಿದ್ವಿ. ಇವಾಗ ಜಿಬಿಎ ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಖಡಾಖಂಡಿತವಾಗಿ ನಮಗೆ ಹೇಳಲೂ ಇಲ್ಲ. ಬಂದ್ರು ದಿಢೀರಾಗಿ ಎಲ್ಲವೂ ಕೂಡ ತೆರವು ಮಾಡಿ ಬಿಸಾಕ್ಬಿಟ್ರು. ಈ ತರ ಆದ್ರೆ ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಜನ ಆಕ್ರೋಶ ಹೊರಾಗ್ತಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಏನ್ ತೊಂದರೆ ಆಗ್ತಿದೆ ನಿಮ್ಮಿಂದ ನಮಗೆ ಅಂತ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನಗರಾಭಿವೃದ್ಧಿ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಪಾದಚಾರಿ ಅನ್ನುವಂಥದ್ದು, ಫುಟ್ಪಾತ್ ಅನ್ನುವಂಥದ್ದು ಇದೆಲ್ಲವೂ ಕೂಡ ಕೇವಲ ಸಾರ್ವಜನಿಕರ ಆಸ್ತಿ ಅಷ್ಟೇ. ಅದು ಅವರಿಗೋಸ್ಕರ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಯಾವುದೇ ಅಡ್ಡಿ ಆಗಬಾರ್ದು, ಅವರಿಗೆ ಓಡಾಡಲಿಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಯಾರಿಗೂ ಕೂಡ ಎಕ್ಸ್ಕ್ಯೂಸ್ ಇಲ್ಲ. ಅದು ಯಾವುದೇ ಜಾಗ ಇರಲಿ ಅಥವಾ ಫುಟ್ಪಾತ್ಗಳಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡೋದು ಹೀಗೆ ಅಥವಾ ಮತ್ತೊಂದು ಕಡೆ ಈ ಅಂಗಡಿಗಳು ಇದೆಲ್ಲವೂ ಕೂಡ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ಮುಲಾಜಿಲ್ಲದೆ ತೆರವು ಮಾಡಿ ಬಿಸಾಕ್ತೀವಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಕಳೆದ 1 ತಿಂಗಳಿಂದನೇ ನಾವು ಸೂಚನೆ ಕೊಟ್ಟಿದ್ದೀವಿ, ನಿನ್ನೆಷ್ಟು ಡೆಡ್ಲೈನ್ ಕೊಟ್ಟಿದ್ವಿ, ನೀವೇ ಈ ಒಂದು ಗಾಡಿಗಳನ್ನ ಅಥವಾ ಅಂಗಡಿಗಳನ್ನ ತಗೊಂಡು ಹೋಗಿ, ಇಲ್ಲ ಅಂತಂದ್ರೆ ನಾವೇ ಬಂದು ಎಲ್ಲವೂ ಕೂಡ ತೆರವು ಮಾಡ್ತೀವಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ವಿ. ಆದ್ರೂ ಕೂಡ ಒಂದಷ್ಟು ಜನ ಈ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡಿಲ್ಲ, ಅವರ ಅಂಗಡಿಗಳನ್ನ ಎತ್ಕೊಂಡು ಹೋಗಿಲ್ಲ. ಹಾಗಾಗಿ ನಾವೇ ಒಂದು ಜೆಸಿಬಿಯಿಂದ ಎಲ್ಲವೂ ಕೂಡ ಹೊಡೆದಾಕ್ತಾ ಇದೀವಿ ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಒಂದು ಕಡೆ ಜಿಬಿಎ ಅಧಿಕಾರಿಗಳು ಹೇಳ್ತಾರೆ, ಮುಂಚೆಯೇ ಅಲರ್ಟ್ ಮಾಡಿದ್ವಿ, ಅದ್ರ ಜೊತೆಗೆ ಒಂದು ಡೆಡ್ಲೈನ್ ಕೊಟ್ಟಿದ್ವಿ ಅಂತ. ಅದರ ಜೊತೆಗೆ ಈಗ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ.